ಇನ್ನು ನಿನ್ನೆ ಬಿಹಾರದ ಒಂದು ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಇವತ್ತು ನಾಯಕರುಗಳೆಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ. ಈಗ ಚುನಾವಣೆಯಲ್ಲಿ ಸೋತ್ರೆ ಮತ ಚೋರಿ ಅಂತಾರೆ, ಎಲ್ಲೆಲ್ಲಿ ಸೋತಿದ್ದಾರೆ ಅಲ್ಲೆಲ್ಲ ಕಡೆ ಮತಗಳ್ಳತನ ಅಂತ ಹೇಳ್ತಾರೆ ಇವರು ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಬಿಹಾರದಲ್ಲೇ ಅತಿ ದೊಡ್ಡ ಕ್ಯಾಂಪೇನ್ ಮಾಡಿದ್ರು, ರ್ಯಾಲಿಗಳನ್ನು ಮಾಡ್ತಾ ಇದ್ರು. ರಾಹುಲ್ ಗಾಂಧಿ ಬರೀ ಪೇಪರ್ ಹಿಡಿದಿದ್ದಷ್ಟೇ, ಪೇಪರ್ ಹಿಡಿದು ಪೆನ್ ಹಿಡ್ಕೊಂಡು ಕ್ಯಾಂಪೇನ್ ಮಾಡಿದ್ರು. ವೋಟ್ ಚೋರಿ ಬೋಗಸ್ ಅನ್ನೋದು ಈಗ ಸಾಬೀತಾಗಿದೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ, ಆ ಸೋಲಲ್ಲೆಲ್ಲ ಅವರು ಮತಚೋರಿಯನ್ನ ಕಾಣ್ತಾರೆ. ಆ ಸೋಲಲ್ಲೆಲ್ಲರೂ ಕೂಡ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ ಅನ್ನೋದು ಬ್ರ್ಯಾಂಡೆಡ್. ಅದು ಆ ಬ್ರ್ಯಾಂಡ್ ಇಟ್ಕೊಂಡು ಏನು ಹೊರಟಿದ್ರು ಅವರು ಚುನಾವಣೆಗಳಿಗೆ, ದೆಹಲಿ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ. ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ. ವೋಟ್ ಚೋರಿ ಬಗ್ಗೆ ದೊಡ್ಡ ಕ್ಯಾಂಪೇನ್. ಕಳೆದ ಒಂದು ತಿಂಗಳು ರಾಹುಲ್ ಗಾಂಧಿಯವರು ಮಾಧ್ಯಮದಲ್ಲಿ ವೋಟ್ ಚೋರಿ, ಪುಸ್ತಕ ಹಿಡ್ಕೊಳ್ಳೋದು, ಪೆನ್ ಹಿಡ್ಕೊಳ್ಳೋದು, ತೋರಿಸೋದು, ಇಷ್ಟೇ ಮಾಡಿದ್ದು. ಜನ ಉತ್ತರ ಕೊಟ್ಟರು, ನಿನ್ನ ವೋಟ್ ಚೋರಿ ಬೋಗಸ್, ವೋಟ್ ಚೋರಿ ಬೋಗಸ್ ಅನ್ನೋದನ್ನು ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಏನು ವೋಟರ್ ಲಿಸ್ಟಲ್ಲಿ ಇತ್ತಲ್ಲ SIR, ಅದರಲ್ಲಿ ಸುಮಾರು 40-50 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ. ಹೌದು, ಯಾರ್ಯಾರ್ದು ಡಬಲ್ ಹೆಸರಿತ್ತು, ಯಾರ್ಯಾರು ಸತ್ತೋಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ, ಯಾರ್ಯಾರು ಬಾಂಗ್ಲಾದೇಶದವ್ರು ಅವರೆಲ್ಲರದು ಡಿಲೀಟ್ ಆಗಿದೆ. ಇದರಲ್ಲಿ ತಪ್ಪೇನು? ಇದು ಬಿಹಾರದ ಜನತೆ ಕೊಟ್ಟಂಥ ತೀರ್ಪು. ಬಿಹಾರದ ಜನತೆ ಕೊಟ್ಟಂಥ ತೀರ್ಪಿಗೆ ನೀವು ವೋಟ್ ಚೋರಿ ಅನ್ನೋ ಹೆಸರು ಹೇಳಿ ಅವಮಾನ ಮಾಡ್ತಾ ಇದ್ದೀರಾ. ಇಡೀ ಬಿಹಾರದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ. ಯಾರ್ಯಾರು ವೋಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ. ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು. ಇದು ಆರ್ ಅಶೋಕ್ ಅವರ ಮಾತು. ಮುಂದುವರೆದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇನ್ನೆರಡು ವರ್ಷ ಅಷ್ಟೇ ಇರುತ್ತೆ ಅಂಥೇಳಿ ಭವಿಷ್ಯ ನುಡಿದಿದ್ದಾರೆ. ಇನ್ನೆರಡು ವರ್ಷದಲ್ಲಿ ಎಷ್ಟು ನುಂಗಬೇಕೋ ನುಂಗ್ಕೊಳ್ಳಿ, ಏನೇನು ದೋಚಬೇಕೋ ಅದನ್ನು ದೋಚ್ಕೊಳ್ಳಿ, ನೋಡೋಣ. ಆಮೇಲೆ ನಿಮ್ಗೆಲ್ಲೂ ಕೂಡ ನೆಲೆ ಇರೋದಿಲ್ಲ. ಬಿಹಾರ ಚುನಾವಣೆಯಿಂದ ಕಾಂಗ್ರೆಸ್ಗೆ ಈಗ ಕೇಡುಗಾಲ ಶುರುವಾಗಿದೆ. DK ಶಿವಕುಮಾರ್ಗೆ ಪೆಟ್ಟು ಬಿದ್ದಿದೆ, ಸಿದ್ದರಾಮಯ್ಯಂಗೆ ಬಲ ಬಂದಿದೆ ಅಂಥೇಳಿ ಆರ್ ಅಶೋಕ್ ಲೇವಡಿ ಮಾಡಿದ್ರು. ಇನ್ನಿರೋದು 2 ವರ್ಷ ಕರ್ನಾಟಕದಲ್ಲಿ, ಅಷ್ಟರಲ್ಲಿ ಏನು ಕೌರ್ಗಂಬೇಕು ಎಲ್ಲ ಕೌರ್ಗಂಬಿಡ್ರಿ. ಅದಾದಮೇಲೆ ದೇಶದಲ್ಲಿ ನಿಮಗೆಲ್ಲೂ ಕೌರಕ್ಕೆ, ನುಂಗಕ್ಕೆ, ಲೂಟಿ ಮಾಡೋಕ್ಕೆ ಕಾಂಗ್ರೆಸ್ ಅವ್ರಿಗೆ ಎಲ್ಲೂ ಅವಕಾಶ ಸಿಗಲ್ಲ. ಲೂಟಿ ಹೊಡಿಯೋಕ್ಕೆ ಏನಾಯ್ತೋ ಮಾಡಿಬಿಡಿ. ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತೇಳಿ 100% ಈ ಬಿಹಾರದ ಚುನಾವಣೆ ಗೆದ್ದಿದ್ರೆ DK ಶಿವಕುಮಾರ್ಗೆ ಪಾಪ ಒಳ್ಳೇದಾಗ್ತಾ ಇತ್ತು. ಈಗ DK ಶಿವಕುಮಾರ್ಗೆ ಪಾಪ ನಾಮ ಹಾಕಿದಂಗೆ ಆಗ್ಬಿಟ್ಟಿದೆ. ಏನಾಗ್ತೈತೆ ಗೊತ್ತಿಲ್ಲ. ಒಟ್ಟಲ್ಲಿ ಸಿದ್ದರಾಮಯ್ಯ ಭಾಳ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಕೇಂದ್ರದ ರಾಹುಲ್ ಗಾಂಧಿಯನ್ನೇ ಒಂಥರ ಆವಾಡಿಗಿರ್ತಾರ ಅವನ ಆಡಿಸೋ ಅಂಥದ್ದು ಹೆಂಗೆ ಅಂತೇಳಿ ಸಿದ್ದರಾಮಯ್ಯನಿಗೆ ಗೊತ್ತಿದೆ. ಯಾಕೆಂದರೆ ಎಲ್ಲ ಪಾರ್ಟಿ ನೋಡಿ ಬಂದವ್ರೆ. ಅವ್ರು ಜನತಾದಳ, ಇವು ಕಮ್ಯುನಿಸ್ಟು, ಏನೇ ನಾವೆಲ್ಲ ನೋಡಿ. ಈ ಕಾಂಗ್ರೆಸ್ಸನ್ನು ರಾಹುಲ್ ಗಾಂಧಿ ಇದಾರಲ್ಲ ಹಂಗೆ ಆಟ ಆಡಿಸ್ತಾರೆ ಅವರು. ಹೀಗೆ ಆರ್ ಅಶೋಕ್ ಇವತ್ತು ಮಾತನಾಡ್ತಾ ಇದ್ರು. ಜೊತೆಗೆ ರಾಹುಲ್ ಗಾಂಧಿ ಬಗ್ಗೆನೂ ಕೂಡ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಗೆ ರಾಹುಕಾಲ ಶುರುವಾಗ್ಬಿಟ್ಟಿದೆ, CM ಸಿದ್ದರಾಮಯ್ಯಗೆ ಶುಕ್ರ ದಶೆ ಶುರುವಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಲ್ ಹೇಳ್ತಿದ್ದಾರೆ. ಇಷ್ಟು ದಿನದಿಂದ ರಾಹುಲ್ ಗಾಂಧಿ ಮಾತು ಸಿದ್ದರಾಮಯ್ಯ ಕೇಳಬೇಕಾಯ್ತು. ಇನ್ನು ಮುಂದೆ ಅಭಿ ಚಾಲು ಹೋತಾ ಹೈ, ಇಸ್ಕೆ ಬಾದ್ ಸಿದ್ದರಾಮಯ್ಯ ಮಾತನ್ನ ರಾಹುಲ್ ಗಾಂಧಿ ಕೇಳಬೇಕು. ಆ ಪರಿಸ್ಥಿತಿ ಇವತ್ತಿಂದ ಪಾಪ ರಾಹುಲ್ ಗಾಂಧಿಗೆ ರಾಹುಕಾಲ ಬಂದಿದೆ, ಸಿದ್ದರಾಮಯ್ಯನಿಗೆ ಶುಕ್ರ ದಶೆ ಬಂದಿದೆ. ಅಷ್ಟೇ ಇವತ್ತಿನ ಜ್ಯೋತಿಷ್ಯ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನಿಗೆ ಶುಕ್ರ ದಶೆ, ರಾಹುಲ್ ಗಾಂಧಿಗೆ ರಾಹುಕಾಲ. ಇಷ್ಟೇ. DK ಶಿವಕುಮಾರ್ಗೆ ಮನೆಗೆ ಹೋಗೋ ಕಾಲ.